ಕೋಗಿಲೆ ಹೆಂಗೆ ಬರ್ದೆ ಟೆಸ್ಟ್ನ? ಚೆನ್ನಾಗಿ ಹ್ಞೂ ಚೆನ್ನಾಗಿ ಎಲ್ಲನ ಬರ್ದ ಬಂದ ನನಗಾಗಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 10 ಆಗಿರುತ್ತೆ. ಮತ್ತು ಫ್ರೆಂಡ್ಸ್, ಡೇ 10ನ ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದಕ್ಕೂ ಮುಂಚೆ ಟುಡೇಸ್ ನಾನು ಯಾವುದೇ ರೀತಿಯ ವೆಯ್ಟ್ ಲಾಸ್ ಜರ್ನಿಯ ವೀಡಿಯೋಸ್ನ, ನನ್ನ ಡೈಲಿ ರೊಟೀನ್ ವೀಡಿಯೋನ ನಾನು ಶೇರ್ ಮಾಡ್ಕೊಳ್ಳಲಿಲ್ಲ. ನಿಮ್ಗೆ ಅನಿಸ್ಬೋದು ಏನಪ್ಪ ಮಧ್ಯದಲ್ಲಿ ಗ್ಯಾಪ್ ಕೊಡ್ತಾರೆ ಅಂತ. ಸಾರಿ ಕೇಳ್ತೀನಿ. ಏನಕ್ಕಂತಂದರೆ ಮಳೆಯಲ್ಲಿ ಮಂಡ್ಯದಿಂದ ಬರಬೇಕಾದ್ರೆ ಒನ್ ಟೈಮ್ ನೆನ್ಕೊಂಡು ಬಂದ್ವಿ. ಹಾಗಾಗಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ಅಂತ ಅಂದರೆ ತೀರ ನೀರಲ್ಲಿ ನೆಂದಾಗ ಮತ್ತು ತಣ್ಣಿ ಆದಾಗ ಕಾಲು ಅಂದರೆ ಒಂದೇ ಕಾಲು, ಬಲಗಡೆ ಕಾಲು ಸ್ವಲ್ಪ ಪೇಯ್ನ್ ಬರುತ್ತೆ ನನಗೆ. ಏನೋ ಗೊತ್ತಿಲ್ಲ, ಅದು ಸ್ವಲ್ಪ ನನಗೆ ಮೈನರ್ ಆಪ್ರೇಷನ್ ಆಗಿರೋದ್ರಿಂದ ಆ ಟೈಮಿಂದನೂ ಕೂಡ ಕಾಲು ನೋವು ಬರುತ್ತೆ. ತೀರ ನಾನು ಶೀತ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ, ಅದಾದ ನಂತರ ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಆಯಿತು ಅನ್ಕೋತೀನಿ. ನೀರಲ್ಲಿ ನಿಂತ್ಕೊಂಡು ಮಾಡ್ತಕ್ಕಂಥ ಕೆಲಸಗಳೆಲ್ಲ ಜಾಸ್ತಿ ಆಯಿತು. ಹಾಗಾಗಿ ಸ್ವಲ್ಪ ಪೇಯ್ನ್ ಇತ್ತು. ಸರಿ, ಅದಾದಮೇಲೆ ರೆಸ್ಟ್ ಮಾಡಿ ಮಾಡೋಣ ಅಂದ್ಕೊಂಡೆ. ಹಾಗಾಗಿ ಸ್ಕಿಪ್ ಆಯಿತು. ಅದು ಬಿಟ್ಟರೆ ನನ್ನ ಡೈಲಿ ರೊಟೀನ ನಾನು ಎಲ್ಲೂ ಕೂಡ ಮಿಸ್ ಮಾಡ್ಕೊಂಡಿಲ್ಲ. ಫುಡ್ ಕಂಟ್ರೋಲಿಂಗು ಕೂಡ ಅದೇ ರೀತಿ ಇತ್ತು. ಇನ್ನು ಫ್ರೆಂಡ್ಸ್, ನಾನಿಲ್ಲಿ ಬೆಳಿಗ್ಗೆ ಎದ್ದು ವಾಕ್ನ ಮುಗಿಸ್ಕೊಂಡು ಬಂದು ಅದಾದ ನಂತರ ಡಿಟಾಕ್ಸ್ ಡ್ರಿಂಕ್ನ ತೊಗೊಂಡಿದ್ದೀನಿ. ಇವಾಗಂತೂ ಚಳಿ ತುಂಬ ಆಗಿರೋದ್ರಿಂದ ಬೆಳಗಿನ ಟೈಮೇ ಜಾಸ್ತಿ ನಿದ್ದೆ ಬರುತ್ತೆ. ಚಳಿ ಹಿಡಿಸ್ತಾ ಇರುತ್ತಲ್ವ, ಬೆಳಿಗ್ಗೆ ಎದ್ದೇಳೋದಕ್ಕೆ ಆಗೋದಿಲ್ಲ. ಅಯ್ಯೋ, ದಿನ ಹಿಂಗೆ ಅಂದ್ಕೊಂಡೋಯ್ತು ಅಂದರೆ ಆಗೋದಿಲ್ಲ ಅಂತೇಳಿ ಕಷ್ಟಪಟ್ಟು ಎದ್ದೇಳ್ತೀನಿ. ಒಂದು 5 o'clockಗೆ ಎದ್ದೇಳೋಣ ಅಂತ ಅನ್ಕೋತೀನಿ. 5:15 5:20 ಆಗಿಬಿಟ್ಟಿರುತ್ತೆ. ಸರಿ ಆಯಿತು ಅಂತೇಳಿ 5:30ಗೆ ವಾಕ್ನ ಸ್ಟಾರ್ಟ್ ಮಾಡ್ತೀನಿ. ನನ್ನ ಬೆಳಗಿನ ರುಟೀನ್ನ ಮುಗಿಸ್ಕೊಂಡು ವಾಕ್ನ ಸ್ಟಾರ್ಟ್ ಮಾಡ್ತೀನಿ. ಇನ್ನು 6:15 ವಾಕ್ ಮುಗಿಸ್ಕೊಂಡು ಬಂತು ಅಂತ ಅಂದರೆ ಇವತ್ತು ಒಂದು 6:30 ಅಂದರೆ 6:30 ಎಕ್ಸಸೈಜ್ನ ಸ್ಟಾರ್ಟ್ ಮಾಡಿಕೊಂಡು 7 o'clockವರೆಗೂ ಎಕ್ಸಸೈಜ್ನ ಮಾಡಿಕೊಂಡೆ. ಡಿಟಾಕ್ಸ್ ಡ್ರಿಂಕ್ನ ಕುಡಿದು ಸುಮಾರಷ್ಟು ಎಕ್ಸಸೈಜನ್ನ ಗೊತ್ತಿರೋದು ಮತ್ತು ಕೆಲವೊಂದನ್ನು ಆ್ಯಡ್ ಮಾಡ್ಕೊಂಡಿರಲಿಲ್ಲ, ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಒಂದು 20 to 25 ಮಿನಿಟ್ಸ್ ಅಷ್ಟೇ ನಾನು ಎಕ್ಸಸೈಜ್ನ ಮಾಡಿಕೊಂಡೆ. ಚೆನ್ನಾಗಿ ಸ್ವೆಪ್ಟು ಕೂಡ ಆಯಿತು. ಸ್ವಲ್ಪ ಬಾಡಿಗೆ ರಿಲೀಫ್ ಅಂತಲೂ ಕೂಡ ಅನ್ನಿಸ್ತು. ಇನ್ನೊಂಥರ ದೇಹ ಹಗುರ ಅಂತಲೂ ಕೂಡ ಅನ್ನಿಸ್ತಿತ್ತು. ಫೀಲ್ ಗುಡ್ ಅಂತ ಅನ್ನಿಸ್ತು. ಎಕ್ಸಸೈಜ್ನ ಕಂಪ್ಲೀಟ್ ಮಾಡಿಕೊಂಡೆ. ಏನಂತಂದರೆ ಬೆಳಿಗ್ಗೆ ಎದ್ದು ಅರ್ಲಿ ಮಾರ್ನಿಂಗು ಎಕ್ಸಸೈಜು ವಾಕ್ನ ಮುಗಿಸ್ಕೊಬಿಡ್ತು ಅಂತ ಅಂದರೆ ನಮ್ಮ ಡೈಲಿ ವೆಯ್ಟ್ ಲಾಸ್ ರೊಟೀನ್ನಲ್ಲಿ ಅರ್ಧ ಕೆಲಸ ಮುಗಿಸ್ದಂಗೆ. ಇನ್ನು ಫುಡ್ಡು ಕಂಟ್ರೋಲ್ ಇದೆಯಲ್ಲ, ಅದೆಷ್ಟು ಏನು ರಿಸ್ಕ್ ಅಂತ ಅನಿಸಲ್ಲ. ಆ ಟೈಮ್ಗೆ ಫುಡ್ ರೊಟೀನ ಮುಗಿಸ್ಕೊಬಿಟ್ರೆ ಆಯಿತು. ಬಟ್ ಏನಾದರೂ ಸಂಜೆ ವಾಕ್ ಮಾಡೋಣ, ಸಂಜೆ ಎಕ್ಸಸೈಜ್ ಮಾಡೋಣ ಅಂದ್ಕೊಂಡು ಲೇಜಿನೆಸ್ ಮಾಡ್ಕೊಳ್ತು ಅಂತ ಅಂದರೆ ನಾವು ಸಂಜೆನೂ ಕೂಡ ಅದೇ ರೀತಿ ಬಿಡು ನಾಳೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತೀವಿ. ಅದಕ್ಕೆ ನಾನೊಂದು ರೂಲ್ಸ್ನ ಅಪ್ಲೈ ಮಾಡ್ಕೊಬಿಟ್ಟಿದ್ದೀನಿ. ಬೆಳಗ್ಗೆ ಎಷ್ಟೊತ್ತಾದರೂ ಆಗಲಿ ಬೇಗನೆ ಎದ್ದು, ಎಷ್ಟೇ ಪ್ರಾಬ್ಲಮ್ ಇದ್ರೂ ಬೇಗನೆ ಎದ್ದು ಎಕ್ಸಸೈಜು ಮತ್ತು ವಾಕ್ನ ಕಂಪ್ಲೀಟ್ ಮಾಡ್ಕೊಬಿಡ್ತು ಅಂತ ಅಂದರೆ ತೀರಾ 1 hour ಎಲ್ಲ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದು 3/4 hour ವಾಕು, ಒಂದು ಅರ್ಧ ಗಂಟೆ ಎಕ್ಸಸೈಜ್ನ ಮಾಡ್ಕೊಬಿಡೋಣ. ಅದನ್ನು ಕಂಪ್ಲೀಟ್ ಮಾಡ್ಕೊಬಿಟ್ರೆ 1.5 ಅವರಲ್ಲಿ ಕಂಪ್ಲೀಟ್ ಮಾಡ್ಕೊಬಿಡ್ತು ಅಂದರೆ ಇನ್ನು ಸಂಜೆವರೆಗೂ ಫುಡ್ ರೊಟೀನ್ನ ಫಾಲೋ ಮಾಡೋದು ಅಷ್ಟೇನು ಕಷ್ಟ ಅಂತ ಅನಿಸಲ್ಲ. ಇನ್ನು ಅದ್ರ ಜೊತೆಗೆ ನಾನು ಫುಡ್ ರೊಟೀನೆಲ್ಲ ಕಂಪ್ಲೀಟ್ ಮಾಡಿ ನೈಟು ಮಲಗೋ ಮುಂಚೆ ವೀಡಿಯೋ ಎಡಿಟಿಂಗು, ವಾಯ್ಸ್ ಓವರ್ ಇದನ್ನೆಲ್ಲ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಮಧ್ಯಾಹ್ನದೊತ್ತು ಸ್ವಲ್ಪ ರೆಸ್ಟ್ ಮಾಡ್ತು ಅಂತ ಅಂದರೆ ರಿಲೀಫ್ ಅಂತ ಅನಿಸುತ್ತೆ. ನೈಟು ಅಷ್ಟು ಬೇಗ ನಿದ್ದೆನೂ ಕೂಡ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಮಧ್ಯಾಹ್ನ ಊಟ ಆದಮೇಲೆ 1 hour ಬಿಟ್ಟು, ಅಂದರೆ ಊಟದ ತಕ್ಷಣವೇ ಅಲ್ಲ, ಊಟ ಆಗಿ ಕೆಲಸಗಳೆಲ್ಲ ಮುಗಿಸ್ಕೊಂಡು 1 hour ಬಿಟ್ಟು ಸುಮ್ಮನೆ ಹಾಗೇ ಒಂದು 1/2 hour, ಒಂದು 3/4 hour ನಿದ್ದೆನ ಮಾಡೋಣ. ಇಲ್ಲಾಂದರೆ ಸುಮ್ಮನೆ ಹಾಗೆ ಮಲಗಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನೈಟ್ ಸ್ವಲ್ಪ ಲೇಟಾಗಿ ಮಲಗಿದ್ರೂ ಸರಿ ಹೋಗುತ್ತೇನೋ ಅಂತ. ಅಂದರೆ ನಾರ್ಮಲ್ ಇದಾದರೆ ಡೇಸ್ಗಳಾದರೆ ಒಂಥರ ಆರಾಮಾಗಿ ನನ್ನ ಜರ್ನಿನ ಕಂಪ್ಲೀಟ್ ಮಾಡಿಕೊಂಡು ಇನ್ ಟೈಮ್ಗೆ ಮಲಗ್ಬೋದು. ಬಟ್ ವಾಯ್ಸ್ ಓವರ್ ಎಲ್ಲ ಕೊಡಬೇಕು, ವಿಡಿಯೋ ಎಡಿಟಿಂಗ್ ಮಾಡಬೇಕು ಅಂತ ಅಂದರೆ ನೈಟೆಲ್ಲ ಮಲಗಿದ ಮೇಲೆ, ನಿಶಬ್ದ ಆದಮೇಲೆ ನಾನು ವಾಯ್ಸ್ ಓವರ್ನ ಕೊಡೋದು. ಡಿಸ್ಟರ್ಬೆನ್ಸ್ ಇತ್ತು ಅಂತ ಅಂದರೆ ವಾಯ್ಸ್ ಓವರ್ ಎಲ್ಲ ಕೊಡೋದಕ್ಕಾಗಲ್ಲ. ಹಾಗಾಗಿ ಆ ರೀತಿ ಫಾಲೋ ಮಾಡೋಣ ಇನ್ನು ನಾಳೆಯಿಂದ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಕೂಡ ಅದೇ ರೀತಿ ಫಾಲೋ ಮಾಡೋದು. ಬಟ್ ನಿದ್ದೆ ಮಾಡೋಕ್ಕೆ ಹೋಗಲಿಲ್ಲ. ನಿದ್ದೆ ಬರಲ್ಲ, ಆ್ಯಕ್ಚುಲಿ ನಿದ್ದೆ ಬರಲ್ಲ. ಸುಮ್ಮನೆ ಹಾಗೇ ಹಾಸಿಗೆ ಮೇಲೆ ಮಲಗಿ ಹೊರಳಬೇಕು. ಡಯೆಟ್ ಮಾಡ್ತೀವಿ ಹೌಸ್ ವೈಫ್ಗಳು ಅಂತ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇಡೀ ರಾಶಿ ಕೆಲಸ ಇರುತ್ತೆ. ಆ ರಾಶಿ ಕೆಲಸಗಳ ನಡುವೆ ನಮಗೇನೆ ಫುಡ್ ಪ್ರಿಪೇರ್ ಮಾಡಿಕೊಂಡು ಡಯೆಟ್ನ ಸ್ಟಾರ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ಮನೆ ಕೆಲಸನೂ ಮಾಡಿಕೊಂಡು ನಮಗೂ ಕೂಡ ಬಾಡಿಗೆ ಸ್ಟ್ರೈನ್ ಆಗಿರುತ್ತೆ ಎಕ್ಸಸೈಜು ವಾಕಿಂದ. ಜಸ್ಟ್ ಮಧ್ಯಾಹ್ನ ಊಟ ಆದ ತಕ್ಷಣ ಬೇಡ, ಊಟ ಆದ 1 hour ಬಿಟ್ಟು
ಸ್ವಲ್ಪ ರೆಸ್ಟ್ ಮಾಡ್ತು ಅಂತ ಅಂದರೆ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ಒಂದು ಹಾಫ್ ಆನ್ ಅವರು ಹಾಗೇನೆ ಹಾಸಿಗೆ ಮೇಲೆ ಮಲಗಿ ಒರಳಾಡ್ತು ಅಂತ ಅಂದರೆ ಏನೋ ಒಂಥರ ರಿಲೀಫ್ ಅಂತ ಅನಿಸುತ್ತೆ. ಅಷ್ಟು ಪೇನ್ ಏನು ಬರಲ್ಲ. ಮತ್ತು ಫ್ರೆಂಡ್ಸ್, ನಾನಿಲ್ಲಿ ಬೆಳಗಿನ ತಿಂಡಿಗೆ ಸೋಯಾ ಚಂಕ್ಸ್ನ ಪಲಾವ್ ಮಾಡಿದ್ದೀನಿ. ಚಿಂಟು ಸೋಯಾ ಚಂಕ್ಸಲ್ಲಿ ಪಲಾವ್ ಮಾಡಮ್ಮ ಅಂತ ಕೇಳ್ತಿದ್ದ, ಹಾಗಾಗಿ ಆ ಒಂದು ಪಲಾವ್ನ ಮಾಡಿಕೊಟ್ಟಿದ್ದೀನಿ. ಅದನ್ನು ಸಿಂಪಲ್ಲಾಗಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಿತ್ತು ಅಂತ ಅಂದರೆ ಮಾಡ್ಕೋಬೋದು. ಆರಾಮಾಗಿ ಸಿಂಪಲ್ ರೆಸಿಪಿಯಾಗಿರುತ್ತೆ. ಲಂಚ್ ಬಾಕ್ಸ್ಗಾಗಿರ್ಬೋದು, ಬೆಳಗಿನ ತಿಂಡಿಗಾಗಿರ್ಬೋದು. ಇನ್ನು ನಾನು ಕೂಡ ಮೆಂತ್ಯ ನೀರನ್ನ ಕುಡ್ಕೊಂಡು ಅಷ್ಟರಲ್ಲಾಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಒರೆಸಾಗಿತ್ತು. ಅದ್ರ ಜೊತೆಗೆ ಹೂನು ಕೂಡ ಕಟ್ಟಿಟ್ಟು ಮೆಂತ್ಯ ನೀರನ್ನ ಕುಡಿದು ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವತ್ತು ಯಾವುದೇ ರೀತಿಯ ಗಂಜಿ ಬೇಡ ನನ್ನ ಒಂದು ಬೆಳಗಿನ ತಿಂಡಿ ಅಂತೇಳಿ ನಾನಿಲ್ಲಿ ABC ಜ್ಯೂಸನ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಎಲ್ಲರೂ ಕೂಡ ABC ಜ್ಯೂಸನ್ನ ಒಂದು ವೆಯ್ಟ್ ಲಾಸ್ ಜರ್ನಿನಲ್ಲಿದ್ದಾಗ ಮಾಡ್ಕೊಂಡು ಕುಡಿತಾರೆ. ತುಂಬಾ ಒಳ್ಳೆಯದು, ಹೆಲ್ತ್ಗೂ ಕೂಡ ಒಳ್ಳೆಯದು ಅಂತ. ಕ್ಯಾರೆಟು ಬೀಟ್ರೇಟು ಆ್ಯಪಲ್ಲ ಹಾಗೇನೆ ತಿಂದರೂ ಕೂಡ ನಡೀತಿತ್ತು. ಬಟ್ ಚೇಂಜ್ ಇರುತ್ತಲ್ವ, ಯಾವ ರೀತಿ ಟೇಸ್ಟ್ ಕೊಡುತ್ತೆ ಅಂತೇಳಿ ನಾನಿಲ್ಲಿ ABC ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಕಟ್ ಮಾಡ್ತಾಯಿದ್ದೆ. ಇನ್ನು ನಮ್ಮ ಮನೆಯವರಿಗೆ ಶಿಫ್ಟು ಹಾಕ್ಬಿಟ್ಟಿದ್ದಾರೆ ಇವಾಗ ಡ್ಯೂಟಿ. 2 ಗಂಟೆಗೆ ಹೋಗೋದವರು, ಮಧ್ಯಾಹ್ನ 2 ಗಂಟೆಗೆ ಹೋದ್ರೆ 10 ಗಂಟೆಗೆ ಬರೋದು. ನಾನು ಮಾಡೋದನ್ನು ನೋಡ್ತಾ ನಿಂತಿದ್ರು, ಯಾವ ರೀತಿ ಮಾಡ್ತೀಯಾ ಅಂತ. ಇದನ್ನು ಕುಡಿತೀಯ ನೀನು ನಿಜ ಅಂತಿದ್ರು. ಏನೋ ಕುಡಿಯೋಕ್ಕಾಗಲ್ಲ, ವೆಯ್ಟ್ ಲಾಸ್ ಮಾಡ್ತಾಯಿದ್ದೀವಿ ಅಂತ ಅಂದಾಗ ಏನೇನು ಕಷಾಯ, ಡಿಟಾಕ್ಸ್ ಡ್ರಿಂಕು, ಯಾವ ಜ್ಯೂಸ್ ಇರುತ್ತೆ ಅದನ್ನೆಲ್ಲ ಕುಡಿಲೇಬೇಕು. ಅದನ್ನೆಲ್ಲ ಕುಡಿತು ಅಂತಂದ್ರೆ ಮಾತ್ರ ವೆಯ್ಟ್ ಲಾಸ್ ಆಗೋದು ಅಂತೇಳಿ ನಾನು ಮಾತಾಡಿಕೊಂಡು ಇಲ್ಲಿ ಜ್ಯೂಸನ್ನ ರೆಡಿ ಮಾಡ್ತಾಯಿದ್ದೀನಿ. ನಾನು ಒಂದು ಕ್ಯಾರೆಟು, ಅರ್ಧ ಬೀಟ್ರೂಟು, ಅರ್ಧ ಆ್ಯಪಲ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನು ಸೋದ್ಸೋಕ್ಕೆ ಹೋಗಿಲ್ಲ. ಸೋದಿಸ್ತು ಅಂದರೆ ಅದರಲ್ಲಿರ್ತಕ್ಕಂಥದ್ದು ಅರ್ಧಕ್ಕರ್ಧ ವೇಸ್ಟ್ ಆಗಿಬಿಡುತ್ತೆ. ಫುಲ್ಲಾಗಿ ಸಿಗಬೇಕು ಅಂದರೆ ಯಾವುದೇ ರೀತಿಯ ಸೋದಿಸ್ತೇನೆ ನಾವು ಈ ರೀತಿ ನುಣ್ಣಗೆ ರುಬ್ಕೊಂಡು ಕುಡಿಬೇಕಾಗತ್ತೆ. ನಾನು ಹಾಗೇ ಕುಡಿಯೋದಕ್ಕಾಗಲ್ಲ, ಇದು ಸ್ವಲ್ಪ ದೊಡ್ಡ ಗ್ಲಾಸ್ ಇರೋದ್ರಿಂದ ಹಾಗೇ ಕುಡಿಯೋದಕ್ಕಾಗಲ್ಲ ಅಂತೇಳಿ ಸ್ಟ್ರಾನ ಯೂಸ್ ಮಾಡಿ ಒಂದು ಜ್ಯೂಸನ್ನ ಕುಡಿತಾ ಇದೆ. ಪರವಾಗಿಲ್ಲ, ಕುಡಿಬೋದು ಅಂತ ಏನು ತೀರಾ ಏನು ಅನಿಸಲ್ಲ. ಹಾಗೇ ತಿನ್ಲೂಬೋದಾಗಿತ್ತು, ಬಟ್ ಏನೋ ಒಂಥರ ಡಿಫ್ರೆಂಟಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಜ್ಯೂಸ್ ಮಾಡಿದ್ರೂ ಅಷ್ಟೇ, ಅದನ್ನು ಹಾಗೇ ಅಗೆದು ತಿಂದ್ರೂ ಅಷ್ಟೇ, ಎರಡೂ ಒಂದೇ ಬೆನಿಫಿಟ್ಟು. ಬಟ್ ಹಾಗೇ ತಿನ್ನೋದು ಬೇಡ, ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಡಿಫ್ರೆಂಟಾಗಿ ಅಂತೇಳಿ ಮಾಡಿಕೊಂಡು ಕುಡಿದೆ. ಅದಾದ ನಂತರ ನಾನು ಜ್ಯೂಸ್ ಮಾಡ್ಕೊಂಡು ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅಷ್ಟರಲ್ಲಿ 11:30 ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಅವರು ಕೂಡ ಆಗಿತ್ತು. ಮನೆಯವರು ನೇರಳೆ ಹಣ್ಣನ್ನು ತಂದಿದ್ರು. ಅದನ್ನು ಚೆನ್ನಾಗಿ ನೀರಲ್ಲಿ ಉಪ್ಪಾಕಿ ನೆನೆಸಿಟ್ಟು ಅದನ್ನು ತೊಳೆದು ಅದ್ರ ಜೊತೆಗೆ ನಾನಿಲ್ಲಿ ಗ್ರೀನ್ ಟೀನ ಮಾಡಿಕೊಂಡು ಬೆಳಗಿನ ಮಾರ್ನಿಂಗ್ ಸ್ನ್ಯಾಕ್ಸ್ನ 11:30 ಅಷ್ಟರಲ್ಲಿ ಮುಗಿಸ್ಕೊಂಡೆ. ಇನ್ನು ಮಧ್ಯಾಹ್ನದ ಅಡುಗೆಗೆ ಸಬ್ಸಿಗೆ ಸೊಪ್ಪಿತ್ತು, ಅಂದರೆ ಸಬ್ಬಕ್ಕಿ ಸೊಪ್ಪಿತ್ತು. ಅದರಿಂದ ಉಪ್ಸಾರು ಮಾಡ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನನಗೂ ಇಷ್ಟ, ನಮ್ಮ ಮನೆಯವ್ರಿಗೂ ಇಷ್ಟ ಅಂತೇಳಿ ಉಪ್ಸಾರನ್ನ ಮಾಡ್ತಾಯಿದ್ದೀನಿ. ಜೊತೆಗೆ ಮುದ್ದೆನೂ ಕೂಡ ಮಾಡ್ಕೊತಾ ಇದ್ದೀನಿ. ಉಪ್ಸಾರು, ರೈಸು, ಮುದ್ದೆ. ಇನ್ನು ನಮ್ಮನೆಯವರು 2 ಗಂಟೆ ಡ್ಯೂಟಿ ಹೋಗೋದ್ರಿಂದ ನೈಟ್ 10 ಗಂಟೆಗೆ ಬರ್ತಾರೆ. ಹಾಗಾಗಿ ನಾನು ನೈಟ್ ಊಟನೂ ಕೂಡ ಜೊತೆಲೇ ಕೊಟ್ಟು ಕಳಿಸ್ಬಿಡ್ತೀನಿ. ಬಂದು 10 ಗಂಟೆಗೆ ಬಂದು ಊಟ ಮಾಡಿ ಮಲಗೋಷ್ಟರಲ್ಲಿ ಲೇಟ್ ಆಗುತ್ತೆ, ಅದು ಡೈಜೆಷನ್ ಆಗಬೇಕಲ್ಲ ಅಂತೇಳಿ. ಇನ್ನು ಅವರು ಟೈಮಿಂಗ್ಸ್ ಎಲ್ಲ ಫ್ರೀ ಇರುತ್ತಲ್ಲ, ಆ ಟೈಮಲ್ಲಿ ಟೀ ಎಲ್ಲ ಕುಡಿಯೋದಿಲ್ಲ. ಹಾಗಾಗಿ ಆ ಟೈಮ್ಗೆ ಸ್ವಲ್ಪ ರಾಗಿ ಮಾಲ್ಟು, ಇನ್ನು ಬೇರೆ ಏನಾದರೂ ಸ್ನ್ಯಾಕ್ಸ್ ಈ ಥರ ಹಾಕ್ಕೊಡ್ತೀನಿ. ಬಾಟ್ಲಿಗೆ ರಾಗಿ ಮಾಲ್ಟು ಕೂಡ ಆಲ್ರೆಡಿ ರೆಡಿ ಮಾಡಿ ಹಾಕಿದ್ದೀನಿ. ಮತ್ತು ಸೊಪ್ಪಿನ ಪಲ್ಯ ಇತ್ತಲ್ವ, ಅದಕ್ಕೆ ರೊಟ್ಟಿ ಹಾಕ್ಕೊಡ್ತು ಅಂದರೆ ನೈಟ್ ಊಟಕ್ಕೂ ಕೂಡ ಡ್ಯೂಟಿನಲ್ಲೇ ಮುಗಿಸ್ಕೊಂಡು ಬರ್ತಾರೆ. ಇನ್ನು ಬಂದು ರೆಸ್ಟ್ ಮಾಡೋದಷ್ಟೇ, ನಿದ್ದೆ ಮಾಡೋದಷ್ಟೇ. ಹಾಗಾಗಿ ಸ್ನ್ಯಾಕ್ಸ್ ಅವರಿಗೆ ಟೀ ಕಾಫಿಗೇನು ಹೋಗಲ್ಲ. ಅದಕ್ಕೆ ಮಾಲ್ಟು ಇಲ್ಲ ಏನಾದರೂ ಸ್ನ್ಯಾಕ್ಸ್ನ ಮಾಡಿಕೊಡ್ತೀನಿ. ಇನ್ನು ನಾನಿಲ್ಲಿ ಮನೆ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಅದ್ರ ಜೊತೆಗೆ ಅಲ್ಲಲ್ಲೇ ಪಾತ್ರೆಗಳು ಕೂಡ ಕ್ಲೀನೆಲ್ಲ ಮಾಡಿಕೊಂಡು ಒಂದು 2 ಅವರ್ ಮಧ್ಯಾಹ್ನ ಟೈಮು ಅಡುಗೆ ಮನೆಯಲ್ಲೇ ಕಳೀತೀನಿ. ಏನಕ್ಕಂತಂದರೆ 2 ಹೊತ್ತದು ಕೂಡ ಅಡುಗೆ ಪ್ರಿಪೇರ್ ಮಾಡಬೇಕಲ್ವಾ. ಊಟ ಮಾಡಿಕೊಂಡು ಮತ್ತು ನೈಟಿಗೆ ಊಟನೂ ಕೂಡ ತಗೊಂಡೋಗ್ತಾರೆ. ಸ್ನ್ಯಾಕ್ಸ್ ವಿತ್ ನೈಟ್ ಡಿನ್ನರ್ನು ಕೂಡ ತಗೊಂಡೋಗ್ತಾರೆ ಬಾಕ್ಸಿಗೆ. ಹಾಗಾಗಿ ಎಲ್ಲನೂ ಕೂಡ ಪ್ರಿಪೇರ್ ಮಾಡಿ ಅಲ್ಲಲ್ಲಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ನನಗೂ ಕೂಡ ಸ್ವಲ್ಪ ಮುದ್ದೆ ಮತ್ತು ಸೊಪ್ಪಿನ ಪಲ್ಯ ಸಾಂಬಾರಲ್ಲಿ ಊಟ ಮಾಡೋಣ. ಇನ್ನು ಬೆಳಿಗ್ಗೆ ಸೋಯಾ ಚಂಕ್ಸ್ದು ಪಲಾವ್ ಮಾಡಿದ್ನಲ್ಲ, ಅದನ್ನು ಟೇಸ್ಟ್ ಮಾಡಿರಲಿಲ್ಲ. ಹಾಗಾಗಿ 1-2 ತುತ್ತು ತಗೊಳ್ಳೋಣ ಅಂತೇಳಿ ನಾನು ಊಟ ಮಾಡಬೇಕು ಅಂತೇಳಿ ಇದೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಸುಮಾರಷ್ಟು ಜನ ಹೌಸ್ ವೈಫ್ಗಳು ಟೈಮಿಂಗ್ಸ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಹೌದು, ತುಂಬ ಕಷ್ಟ ಆಗುತ್ತೆ. ಕೆಲಸ ಮಾಡಿಕೊಂಡು ಅಡುಗೆ ಮಾಡೋದಲ್ಲದೆ ಒಂದು ರಾಶಿ ಪಾತ್ರೆ ಎಲ್ಲ ತೊಳ್ಕೊಂಡು ಅದ್ರ ಜೊತೆಗೆ ನಮಗೆ ಸಪ್ರೇಟಾಗಿ ಅಡುಗೆ ಮಾಡಿಕೊಂಡು ಏನಾದರೂ ಬೇರೆ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತ ಅಂದಾಗ ಈ ರೀತಿ ಮುದ್ದೆ ಮನೆಯವರಿಗೆಲ್ಲ ಅಡುಗೆ ಮಾಡಿದಾಗ ಈ ರೀತಿ ಊಟ ಇತ್ತು ಅಂದರೆ ಓಕೆ. ಬಟ್ ತೀರಾ ರೈಸ್ ಐಟಮ್ ಏನಾದ್ರು ಇತ್ತು ಅಂದಾಗ ನಮಗೆ ಆದಂಥ ಸಪ್ರೇಟ್ ಫುಡ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ಅಯ್ಯೋ, ಯಾರು ವೆಯ್ಟ್ ಲಾಸ್ ಮಾಡ್ತಾರೆ ಅಂತ ಅನ್ಕೋತೀರಾ. ಬಟ್ ಟೈಮಿಂಗ್ಸ್ನ ಫಿಕ್ಸ್ ಮಾಡಿಕೊಂಡು
ಆರಾಮಾಗಿ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ತೀರಾ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಇನ್ ಟೈಮ್ಗೆ ಕೆಲಸಗಳನ್ನ ಮಾಡ್ಕೊಳ್ಳಿ. ಇವಾಗ ಫೋನ್ ನೋಡಿಕೊಂಡು 1 ಅವರ್ 2 ಅವರ್ ಟೈಮ್ ಪಾಸ್ ಮಾಡಲ್ವಾ, ನಾನು ಕೂಡ ಟೈಮ್ ಪಾಸ್ ಮಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಅಂದರೆ ಕೆಲಸಗಳೆಲ್ಲ ಮುಗಿಸ್ಕೋತೀನಿ, ಅದಾದ ನಂತರ ಫೋನ್ ಇಟ್ಕೊಂಡು ನನಗೇನೇನು ಬೇಕು ನನ್ನ ಫೋನ್ ಕೆಲಸಗಳಾಗಿರ್ಬೋದು, ಇಲ್ಲ ಇನ್ಸ್ಟಾಗ್ರಾಮ್ ನೋಡೋದಾಗಿರ್ಬೋದು, ಸುಮಾರಷ್ಟು ಮಾಡ್ತೀನಿ. ನಾನು ವಿಡಿಯೋ ಎಡಿಟಿಂಗ್ ಮಾಡೋದ್ರ ಜೊತೆಗೆ ಇನ್ಸ್ಟಾಗ್ರಾಮಲ್ಲಂತೂ ವೀಡಿಯೋಸ್ನ ತುಂಬಾ ನೋಡ್ತೀನಿ. ಯೂಟ್ಯೂಬ್ ವಿಡಿಯೋ ಯಾವುದು ನೋಡೋಕ್ಕೆ ಹೋಗಲ್ಲ ಸೀರಿಯಸ್ಲಿ. ಇನ್ಸ್ಟಾ ರೀಲ್ಸ್ ಅಂತೂ ಸಿಕ್ಕಾಪಟ್ಟೆ ನೋಡ್ತೀನಿ, ಅದೊಂದು ಹುಚ್ಚಿದೆ. ಇನ್ನು ನೋಡ್ತಾ ಇರ್ಬೋದು ನೀವು, ಮಡ್ಚಿರ್ತಕ್ಕಂಥ ಬಟ್ಟೆನೂ ಕೂಡ ಸುಧಾ ಎತ್ತಿಟ್ಟಿಲ್ಲ, ಅಷ್ಟು ಬ್ಯುಸಿ ಮಧ್ಯಾಹ್ನ ಟೈಮಲ್ಲಿ. ಇನ್ನು ಊಟ ಎಲ್ಲ ಮುಗಿಸ್ದೆ. ನಾನು ಸ್ವಲ್ಪ ಮುದ್ದೆ, ಪಲ್ಯ, 1-2 ತುತ್ತಷ್ಟು ಬೆಳಗಿಂದು ಏನೋ ಸೋಯಾ ಚಂಕ್ಸ್ದು ಪಲಾವ್ ಮಾಡಿದ್ದೆ, ಅದನ್ನು ತೊಗೊಂಡಿದ್ದೆ. ಊಟ ಮುಗಿಸಿದ ನಂತರ ಮಜ್ಜಿಗೆನ ಕುಡಿದೆ. ಅಷ್ಟರಲ್ಲಿ ಟೈಮು ಕೂಡ ಮುಗಿತಾ ಬರ್ತಿತ್ತು, 4 ಗಂಟೆ 4:15 ಆಗ್ತಾ ಬರ್ತಿತ್ತು. ಆ ಟೈಮಲ್ಲಿ ಸ್ವಲ್ಪ ನಿದ್ದೆನೂ ಕೂಡ ಬರ್ತಿತ್ತು. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಾಗ ತಿಂಡಿ ಏನಷ್ಟು ಹೆವಿ ಇರಲ್ಲ ಅಲ್ವಾ, ಲೈಟ್ ಫುಡ್ ಇರುತ್ತೆ. ಮಧ್ಯಾಹ್ನ ಸ್ವಲ್ಪ ಹೆವಿ ಫುಡ್ ಆಗಿರುತ್ತಲ್ವ, ನಿದ್ದೆ ಬರುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ. ಹಾಗಾಗಿ ನಾನು ಅಷ್ಟರಲ್ಲಿ ಚಿಟ್ಟೂ ಕೂಡ ಬಂದ ಅಂತೇಳಿ ಅವನ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಇನ್ನು ಟೈಮಿಂಗ್ಸ್ನ ಬ್ಯಾಲೆನ್ಸ್ ಮಾಡಿಕೊಂಡು ಫುಡ್ ರೂಟೀನ್ನ ಕಂಟ್ರೋಲ್ ಮಾಡಿಕೊಂಡು ಪ್ಲಸ್ ಎಕ್ಸಸೈಜು, ವಾಕ್ನ ಹಾಫ್ ಆನ್ ಅವರ್ ಮಾಡ್ಕೊಳ್ಳಿ ಅಷ್ಟೇ. ಅದನ್ನು ಕಂಪ್ಲೀಟ್ ಮಾಡ್ಕೊತು ಅಂದರೆ ಆರಾಮಾಗಿ ನಿಮ್ಮ ಒಂದು ವೆಯ್ಟ್ ಲಾಸ್ ಅನ್ನೋದು ಚೆನ್ನಾಗಾಗುತ್ತೆ. ಮತ್ತು ನಾನು ಸ್ವಲ್ಪ ನಿದ್ದೆ ಬಂದಂಗೆ ಆಗ್ತಿತ್ತಲ್ವ, ಹಾಗಾಗಿ ನಮ್ಮದು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮು 5 to 5:30ವರೆಗೂ ಇರುತ್ತೆ. ಆ ಟೈಮಲ್ಲಿ ಏನಾದರೂ ತೊಗೋಬೇಕಲ್ಲ, ಸರಿ ಆಯಿತು ನಿದ್ದೆ ಬಂದಂಗೆ ಆಗ್ತಿದೆ ಅಂತೇಳಿ ಕಾಫಿನ ಫುಲ್ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ. ಕಾಫಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಅನ್ನೋದು ಚೆನ್ನಾಗಿ ಆಗ್ತಿಲ್ಲ ಅಂತ ಅನಿಸ್ಬಿಟ್ಟಿದೆ. ಹಾಗಾಗಿ ಕಾಫಿ ಕುಡಿಲೇಬಾರ್ದು ಇವತ್ತಿಂದ ಅಂತೇಳಿ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ದೀನಿ. ಇನ್ನು ಬ್ಲ್ಯಾಕ್ ಕಾಫಿನ ತೊಗೊಂಡೆ, ಅದ್ರ ಜೊತೆಗೆ ಹುರಿದಿರೋ ಕಡಲೆಕಾಯಿನ ಸಂತೆಲಿ ತಂದಿದ್ರು, ಅದನ್ನು ತಿಂದ್ಕೊಂಡು ಇನ್ನು ನೈಟ್ ಊಟಕ್ಕೆ ಎಲ್ಲಿ ಸೊಪ್ಪಿನ ಪಲ್ಯ ಉಳ್ದಿತ್ತಲ್ವ ಅದನ್ನೇ ತಿಂತಾಯಿದ್ದೀನಿ. ಸಾಕಿಷ್ಟೇ, ಲೈಟ್ ಫುಡ್ಡೇ ಸಾಕು ಅಂತೇಳಿ ಅದನ್ನು ತಿಂದು ಮುಗಿಸಿ ಅದಾದ ನಂತರ ನಾನು ಚಿಯಾ ಸೀಡ್ಸ್ ನೀರನ್ನ ಕುಡಿದು ನನ್ನ ಡೇನ ಕಂಪ್ಲೀಟ್ ಮಾಡ್ಕೊಳ್ಳೋದು. ಇನ್ನು ಸ್ವಲ್ಪ ನನ್ನ ಡಯಟಲ್ಲಿ ನಾನು ಇನ್ಕ್ರೀಸ್ ಮಾಡ್ಕೊಳ್ಳುವಂಥದ್ದು, ಕೆಲವೊಂದಷ್ಟು ಆ್ಯಡ್ ಮಾಡ್ಕೊಳ್ಳುವಂಥದ್ದು ತುಂಬಾ ಇದೆ. ಅದನ್ನೆಲ್ಲ ಡೇ ಬೈ ಡೇ ಆ್ಯಡ್ ಮಾಡ್ಕೋತೀನಿ, ನಿಮ್ಮ ಜೊತೆ ಶೇರು ಕೂಡ ಮಾಡ್ಕೋತೀನಿ ಫ್ರೆಂಡ್ಸ್. ಇನ್ನು ಯಾರೆಲ್ಲ ಕೊನೆವರೆಗೂ ತುಂಬಾ ಪೇಷನ್ಸಿಂದ ನನ್ನ ಡಯಟ್ ವಿಡಿಯೋನ ನೋಡಿದ್ರಿ, ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತೀನಿ. ನಾಳಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.